ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ರೂಪಾ ಡಿಸೈನ್ಸ್. ಫ್ರೆಂಡ್ಸ್, ಇವತ್ತು ಡಿಸೈನರ್ ಬ್ಲೌಸ್ಗೆ ಯಾವ ರೀತಿ ನಾವು ಹೊಸ ಡಿಸೈನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬ್ಲೌಸಿನ ಉದ್ದ 15 ಇಂಚಿಗೆ ನಾನಿಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. 1 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ, 15 ಇಂಚು. ತರ್ಟಿ 38 ಸೈಜಿಂದು 9.5 ಇಲ್ಲಿ ಮಾರ್ಕ್ ಹಾಕೋಣ. 1.5 ಇಂಚು ಎಕ್ಸ್ಟ್ರಾ, ಇಷ್ಟು ಇಲ್ಲಿ ಎಕ್ಸ್ಟ್ರಾ ತೊಗೋಬೇಕು. ಹಾಗಾಗಿ 10.5 ಇಂಚಿಗೆ ನಾನಿಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಐದೂವರೆ ನೆಕ್ಕು, 5.5 ಶೋಲ್ಡರು ಸಹ ಇಲ್ಲಿ 6 ತಗೊಳ್ತಾ ಇದ್ದೀನಿ, 6 ಇಂಚ್. ಹಾಗೆ ಹಿಂಭಾಗದ ಶೇಪಿಗೆ ನಾವಿಲ್ಲಿ ಮಾರ್ಕ್ ಹಾಕೋಣ. ಇದನ್ನು ಕಟ್ ಮಾಡ್ಕೊಳ್ಳೋಣ ಪೂರ್ತಿಯಾಗಿ. ನೆಕ್ಸ್ಟು ಡಿಸೈನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ 3 ಇಂಚಿನಷ್ಟು ಇಲ್ಲಿದ್ದ ಅಳತೆ ಮಾಡ್ಕೊಳ್ತಾ ಇದ್ದೀನಿ. ಬ್ಲೌಸಲ್ಲಿ ಇಲ್ಲಿ ಸಹ ನೀವು ಸ್ಲೀವ್ಸಿಂದ ಅಳತೆ ತೊಗೊಂಡು ಬೇಕಂದರೆ ಈ ಥರ ಮಾರ್ಕ್ ಹಾಕ್ಕೊಳ್ಬೋದು. ಈಗ ಬ್ಲೌಸಿನ ಉದ್ದ, ನೆಕ್ ಡೀಪು ಇಲ್ಲಿ 9.5 ಹಾಕ್ಕೊಳ್ತಾ ಇದ್ದೀನಿ. ಇದು ಇನ್ನೂ ಜಾಸ್ತಿನೇ ಡೀಪು ಬರ್ತಾ ಇದೆ ಫ್ರೆಂಡ್ಸ್. ಹಾಗಾಗಿ ಫಸ್ಟಿಂದು ಇಲ್ಲೇ ತನಕ ನಾನಿಲ್ಲಿ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಲೈನ್ ಹಾಕೋಣ. ಬಾಕ್ಸ್ ಥರ ನಾವಿಲ್ಲಿ ಲೈನ್ ಹಾಕ್ಕೊಳ್ಬೇಕು. ಇಲ್ಲಿ ಬ್ರಾಡು ನಾನಿಲ್ಲಿ 3 ಇಂಚಿನಷ್ಟು ತೊಗೊಳ್ತಾ ಇದ್ದೀನಿ. ಮೇಲೆ 2.5 ಇಂಚಿನಷ್ಟು ಇದೆ. ಇಲ್ಲಿ ಕೆಳಗಡೆ ನಾನು 3 ಇಂಚಿನಷ್ಟು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಅಗಲ ನೀವು ಎಷ್ಟಾದರೂ ತೊಗೊಳ್ಬೋದು. ನೆಕ್ಕು ಡೀಪು ಸಹ ಕಡಿಮೆ ಮಾಡ್ಕೊಡೋದಾದರೆ ನೀವು ಇನ್ನೂ ಈ ಫಸ್ಟ್ ನಾನು ಡಿಸೈನ್ ತೋರಿಸ್ತೀನಿ, ಆಮೇಲೆ ನೀವು ಡಿಸೈಡ್ ಮಾಡಿ ಎಷ್ಟಕ್ಕೆ ಬೇಕಾಗುತ್ತೆ ಅಂತಂದೇಳ್ಬಿಟ್ಟು. ಈ ಕ್ಯಾನ್ವಾಸ್ ಪೇಪರ್ ಮೇಲೆ ನಾನಿಲ್ಲಿ ಸೇಮ್ 9.5 ಮಾರ್ಕ್ ಹಾಕ್ಕೊಂಡು 3 ಇಂಚಿನಷ್ಟು ಅಗಲ ಈ ಥರ ಮಾರ್ಕ್ ಹಾಕ್ಕೊಂಡು ಸ್ಕ್ವೇರ್ ಟೈಪು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಅದೇ ಥರನೇ ನೆಕ್ ಬಾರ್ಡರ್ನ ನಾವಿಲ್ಲಿ ಹಾಕ್ಕೊಳ್ಬೇಕು. ಈಗ ಡಿಸೈನಿಗೆ ಮಾರ್ಕ್ ಹಾಕೋಣ. ಇಲ್ಲಿ ಕೆಳಗಡೆ ಇಲ್ಲಿ ಒಂದು 1/4 ಇಂಚು ಮೇಲೆ, ಇಲ್ಲಿ ಕೆಳಗಡೆ 1 ಇಂಚಿನಷ್ಟು ಹೊರಕ್ಕೆ ಡಿಸೈನ್ನ ಬರ್ಕೊಳ್ತಾ ಇದ್ದೀನಿ. ಚಾಪೀಸಲ್ಲಿ ಬರ್ಕೊಳ್ಳಿ, ನಿಮಗೆ ಫ್ರೀ ಹ್ಯಾಂಡಾಗಿ ಇನ್ನೂ ಚೆನ್ನಾಗಿ ಬರುತ್ತೆ. ಫಸ್ಟು ಇಲ್ಲಿ ಚಾಪೀಸಲ್ಲಿ ಬರ್ಕೊಳ್ತಾ ಇದ್ದೀನಿ. ಈ ಥರ ಪಾಟ್ ಶೇಪಲ್ಲಿ ನಾನಿಲ್ಲಿ ಫಸ್ಟು ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈ ಪಾಟಿಂದ ಕೆಳಗಡೆ 3 ಇಂಚು ಇಲ್ಲಾಂದರೆ 3.5 ಇಂಚು ನೀವು ಡೀಪು ಎಷ್ಟು ತೊಡ್ತೀರಾ ಅಂತ ನೋಡಿಕೊಂಡು ಅಷ್ಟಕ್ಕೆ ನೀವು ಇಲ್ಲಿ ಮಾರ್ಕ್ ಹಾಕ್ಕೊಳ್ಬೋದು. ಲಾಸ್ಟ್ ಮಾರ್ಕು 3 ಇಲ್ಲಾಂದರೆ ನಾನಿಲ್ಲಿ 3 ಕಾಲಿಗೆ ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಜಸ್ಟ್ ಹಾಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಅಷ್ಟೇ, ನೀವು ಇಲ್ಲಿ ಏನು ಬರೆಯೋದು ಬೇಡ. ನಾನಿಲ್ಲಿ ಒಂದು ರೌಂಡ್ ಶೇಪ್ ಒಂದು ಬಾಕ್ಸ್ ತೊಗೊಂಡಿದ್ದೀನಿ, ಸ್ಮಾಲ್ ಸೈಜಿಂದು. ನಿಮ್ಮ ಮನೆಯಲ್ಲಿ ಯಾವುದಿರುತ್ತೆ ಡಬ್ಬಿ ನೋಡಿಕೊಂಡು ಅದನ್ನು ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬೋದು. ನಾನಿಲ್ಲಿ ಪೆಟಲ್ಸ್ನ ಮಾಡ್ಕೊಳ್ತಾ ಇದ್ದೀನಿ, ಒಂದೇ ಈವನ್ನಾಗಿ ಬರಲಿ ಅಂತ ಹೇಳ್ಬಿಟ್ಟು. ಫ್ರೀ ಹ್ಯಾಂಡಾಗಿ ನಿಮಗೆ ಪೆಟಲ್ಸ್ ಬರೆಯೋದಕ್ಕೆ ಬರುತ್ತೆ ಅನ್ನೋದಾದರೆ ನೀವು ಹಾಗೆ ಬರ್ಕೊಳ್ಬೋದು. ನೋಡಿ, ಈ ಥರ ನಾನು ಡಬ್ಬಿ ಕಾಣಿಸ್ತಾ ಇದೆಯಲ್ಲ, ಇದು ಸ್ಮಾಲ್ ಸೈಜಿಂದು ತೊಗೊಂಡಿದ್ದೀನಿ. ನೀವಿನ್ನು ಇದಕ್ಕೂ ಹಗಲಂದು ಪೆಟಲ್ಸ್ ಬರ್ಕೊಳ್ಳೋದಾದರೆ ಬರ್ಕೊಳ್ಬೋದು. ಇದು ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದನ್ನು ತೊಗೊಂಡಿದ್ದೀನಿ. ಈಗ ಒಂದು 3 ಪೆಟಲ್ಸ್ಗಳನ್ನ ನಾನಿಲ್ಲಿ ಬರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಈ ಪೆಟಲ್ಸಿಂದು ಈ ಡಬ್ಬಿ ಫುಲ್ ಅರ್ಧ ಬರ್ಕೊಳ್ಬೇಕಾಗತ್ತೆ. ಮುಕ್ಕಾಲು ಸೀದಾ ಬರ್ಕೊಳೋದಕ್ಕಿಂತ ಅರ್ಧ ಸಾಕಾಗುತ್ತೆ ಈ ಡಿಸೈನು. ಸ್ವಲ್ಪ ಬರ್ಕೋಬೇಡಿ, ಒಂದು ಅರ್ಧ ಫ್ಲವರ್ ಡಿಸೈನ್ ಥರ ಬರೋ ಥರ ಬರ್ಕೊಳ್ಳಿ. ಈಗ ಇದನ್ನು ನಾನು ಕೆಳಗಿನ ತನಕ ಪಾರ್ಟ್ ಶೇಪ್ ಹಾಕ್ಕೊಂಡಿದ್ನಲ್ಲ, ಅದು ಬೇಡ, ಈಗ ಸಾಕು. ಇಲ್ಲೇ ತನಕ ನಮಗೆ ಬರ್ಕೊಳ್ಬೇಕು. ಅದು ಸುಮ್ಮನೆ ಜಸ್ಟ್ ಒಂದು ಇಮೇಜ್ ಬರಲಿ ಅಂತ ಅಂದೇಳಿ ಬರ್ಕೊಂಡಿದ್ದು ಫಸ್ಟು. ಈಗ ಇಲ್ಲಿದ್ದ ನಮಗೆ ಡಿಸೈನ್ ಬೇಕಾಗಿರೋದು. ಈಗ ಇದಕ್ಕೆ ಡಿಸೈನ್ ಮಾಡೋಣ. ಅದಕ್ಕೂ ಮುಂಚೆ ಇದಕ್ಕೆ ಫುಲ್ಲು ಔಟ್ಲೈನ್
1 ಇಂಚಿನಷ್ಟು ಗ್ಯಾಪ್ ಆಗಿ ನಾನಿಲ್ಲಿ ಕಟ್ ಮಾಡ್ಕೊಳ್ಬೇಕಲ್ಲ. ನೀವು ಅಳತೆ ಮಾಡಿಕೊಂಡು ಬೇಕಂದರೆ ನೀವು ಕಟ್ ಮಾಡ್ಕೊಳ್ಬೋದು. ನಾನೀಗ ಹಾಗೆ ಡಾಟ್ಸ್ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡೋದಕ್ಕೆ. ನೀವು 1 ಇಂಚು 1.5 ಇಂಚು ಎಷ್ಟಾದರೂ ಅಗಲ ಬಿಟ್ಕೊಳ್ಬೋದು. ಇದನ್ನು ತುಂಬ ಈಸಿಯಾಗಿದೆ ಫ್ರೆಂಡ್ಸ್, ಕಷ್ಟ ಏನಿಲ್ಲ. ಟ್ರೈ ಮಾಡಿದರೆ ಖಂಡಿತ ನೀವು ಈ ಡಿಸೈನ್ನ ಮಾಡ್ಕೊಳ್ಬೋದು. ಹೊಸ ಟ್ರೆಂಡ್ ಇದು. ಹೊಸ ಡಿಸೈನ್ಸ್ಗಳನ್ನೇ ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ನಾನೇನು ಡಾಟ್ ಹಾಕಿದ್ದೀನಲ್ಲ ಇದನ್ನು ಕಟ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಪೆಟಲ್ಸ್ ಥರ ನಾನೇನು ಮಾರ್ಕ್ ಹಾಕ್ಕೊಂಡಿದ್ದೀನಲ್ಲ ಅದನ್ನು ಕಟ್ ಮಾಡ್ಕೊಳ್ಬೇಕು. ಇದನ್ನು ಶೇಪ್ ಚೆನ್ನಾಗಿ ಮಾಡ್ಕೊಂಡಿದ್ದಾದಮೇಲೆ ಈ ಪೆಟಲ್ಸ್ ಯಾವ ಶೇಪಲ್ಲಿದೆ ಅದೇ ಶೇಪ್ಗೆ ಕಟ್ ಮಾಡ್ಕೊಳ್ಬೇಕು. ಸ್ವಲ್ಪ ನಿಧಾನಕ್ಕೆ ಆಗಲಿ, ಶೇಪು ಚೆನ್ನಾಗಿ ಬಂದರೆ ಡಿಸೈನು ಸಹ ಚೆನ್ನಾಗಿ ಬರುತ್ತೆ. ಕಂಪ್ಲೀಟಾಗಿ ಇದೇ ಥರನೇ ಕಟ್ ಮಾಡ್ಕೊಳ್ಳೋಣ. ನೋಡಿ, ಪೂರ್ತಿಯಾಗಿ ಇದನ್ನು ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಪಿನ್ನುಗಳನ್ನೂ ಸಹ ಹಾಕ್ಕೊಂಡಿದ್ದೀನಿ. ಇದನ್ನು ತೆಗೆದುಬಿಟ್ಟು ಇದ್ರ ಮೇಲ್ಗಡೆ ಎಡ್ಜಿಗೆ 2 ಸೈಡು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ತುದಿಗೆ ವೈಟ್ ಏನು ಕಾಣಿಸ್ತಾ ಇದೆಯಲ್ಲ ಕ್ಯಾನ್ವಾಸ್ ಪೇಪರು, ಅದ್ರ ಮೇಲ್ಗಡೆ ಸ್ಟಿಚ್ ಮಾಡ್ಕೊಳ್ಬೇಕು ಪೂರ್ತಿಯಾಗಿ. ಈ ಥರ ಒಂದೊಂದು ಕಚ್ಚಾಕ್ಕೊಳ್ಬೇಕು. ಕಚ್ಚಾಕ್ಕೊಂಡು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ಪೂರ್ತಿಯಾಗಿ ಇದೇ ಥರನೇ ಸ್ಟಿಚ್ ಮಾಡ್ಕೊಳ್ಳಿ. ಕಚ್ಚಾಕೊಳ್ಳೋದ್ರಿಂದ ಬೇಗ ಬೇಗ ರೌಂಡ್ ಶೇಪು ಚೆನ್ನಾಗಿ ಬರುತ್ತೆ, ರಿಂಕಲ್ಸ್ ಬರಲ್ಲ ಅಂತ ಹೇಳ್ಬಿಟ್ಟು ಕಚ್ಚಾಕೊಳ್ಬೇಕು. ಬಟ್ಟೆಗೆ ಮಾತ್ರ ಈ ಥರ ಫುಲ್ಲು ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಫೋಲ್ಡ್ ಮಾಡಿಕೊಂಡು ಈ ಥರ ಚಾಪೀಸಲ್ಲಿ ಬರ್ಕೊಳ್ಬೇಕು. ನೋಡಿ, ಮೇಲ್ಗಡೆ ಬರ್ಕೊಂಬಿಡಿ, ನಿಮಗೇನೋ ಈಸಿ ಆಗುತ್ತೆ. ನಾನಿಲ್ಲಿ ಲೈನಿಂಗ್ ಬಟ್ಟೆ ಮೇಲೆ ನೋಡಿ ಸೆಂಟ್ರಿಗೆ ಈ ಥರ ಫೋಲ್ಡಿಂಗ್ ಇರುತ್ತಲ್ಲ, ಈ ಫೋಲ್ಡಿಂಗಿಗೆ ನಾನು ಬರ್ಕೊಳ್ತಾ ಇದ್ದೀನಿ. ಈ ಥರ ಸೆಂಟ್ರಿಗೆ ಬರ್ಕೋಬೇಕು ಲೈನಿಂಗ್ ಬಟ್ಟೆಗೆ. ಇದನ್ನು ಇದ್ರ ಮೇಲೆ ಕರೆಕ್ಟಾಗಿ ಇಟ್ಕೊಂಡು ಈ ಥರ ಫೋಲ್ಡ್ ಮಾಡಿ ನೋಡಿ, ಈ ಥರ ಇಟ್ಕೊಳ್ಳಿ ಕರೆಕ್ಟಾಗಿ. ಇಲ್ಲಿ ಈ ಥರ ಇಟ್ಕೊಳ್ತೀರಲ್ಲ, ಇಲ್ಲಿ ಇದನ್ನು ಎಲ್ಲ ಕಡೆನೂ ಚೆಕ್ ಮಾಡ್ಕೊಳ್ಬೇಕು ಸೆಂಟ್ರಿಗೆ ಇದೆಯಾ ಅಂತಂದು. ಈಗ ಇದನ್ನು ಓಪನ್ ಮಾಡಿಕೊಂಡು ಒಂದೊಂದು ಪಿನ್ ಹಾಕ್ಕೊಂಬಿಡಿ. ಫಸ್ಟು ಪಿನ್ ಹಾಕ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ಇದು ಗ್ರಿಪ್ಸಿಗಾಗಿ ಮಧ್ಯಕ್ಕೆ ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ಫಸ್ಟು ಮೇನ್ ಬಟ್ಟೆನ ಈ ಥರ ಸೀದಾ ಇಟ್ಕೊಳ್ಳಿ. ಇದರ ಮೇಲೆ ನಾವು ಲೈನಿಂಗಿಂದ ಏನು ರೆಡಿ ಇಟ್ಕೊಂಡಿದ್ದೀವಲ್ಲ ಇದನ್ನು ಕರೆಕ್ಟಾಗಿ ಈ ಥರ ಜೋಡಿಸ್ಕೊಂಡು ಪಿನ್ ಹಾಕ್ಕೊಳ್ಬೇಕು. ಈಗ ಇಲ್ಲಿ ಕ್ಯಾನ್ವಾಸ್ ಪೇಪರ್ ಪಕ್ಕದಲ್ಲೇ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಆಲ್ರೆಡಿ ನಾವು ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಮಾಡ್ಕೊಂಡಿರ್ತೀವಲ್ಲ, ಅದು ಏನೋಗಲ್ಲ. ಹೀಗಾಗಿ
ಕ್ಯಾನ್ವಾಸ್ ಪೇಪರ್ ಪಕ್ಕದಲ್ಲೇ ಸ್ಟಿಚ್ ಮಾಡಿಕೊಂಡ್ರೆ ಲೈನಿಂಗು ಮತ್ತು ಮೇನ್ ಬಟ್ಟೆ ಎರಡೂ ಕೂಡ ಸ್ಟಿಚ್ ಆಗ್ತಾ ಹೋಗುತ್ತೆ. ಈ ಥರ ರೌಂಡ್ ಶೇಪ್ ಏನಿರುತ್ತಲ್ಲ ಕರೆಕ್ಟಾಗಿ ಇದೇ ಶೇಪ್ಗೆ ಸ್ಟಿಚ್ ಮಾಡ್ಕೊಳ್ಬೇಕು. ಕಂಪ್ಲೀಟಾಗಿ ಇದೇ ಥರನೇ ಸ್ಟಿಚ್ ಮಾಡ್ಕೊಳ್ಳೋಣ. ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಬರ್ಕೊಳ್ತಾ ಇದ್ದೀನಲ್ಲ, ಇಷ್ಟು ಗ್ಯಾಪ್ ಬಿಟ್ಟು ಈ ಚಾಪೀಸ್ ಮೇಲೇ ಕಟ್ ಮಾಡ್ಕೊಳ್ಬೇಕು. ನಾವೇನು ಸ್ಟಿಚಿಂಗ್ ಮಾಡಿರ್ತೀವಲ್ಲ ಅಷ್ಟು ಜಾಗ ಬಿಟ್ಟು ಕಟ್ ಮಾಡ್ಕೊಳ್ಬೇಕು. ಸೇಮ್ ಫುಲ್ಲು ನೆಕ್ ಪೂರ್ತಿ ಇದೇ ಥರನೇ ಕಟ್ ಮಾಡ್ಕೊಳ್ಳೋಣ. ಈಗ ಇದನ್ನು ಈ ಥರ ಉಲ್ಟಾ ಮಾಡ್ಕೊಳ್ಬೇಕು. ಇದು ಈ ಥರ ಎಲ್ಲ ಡಿಸೈನ್ಸ್ ಇರುತ್ತಲ್ಲ, ಇಲ್ಲೆಲ್ಲ ಪೆಟಲ್ಸ್ ಇರುತ್ತಲ್ಲ, ಕ್ಲೀನಾಗಿ ಶೇಪ್ ಬರೋ ಥರ ಬೆರಳಲ್ಲಿ ಫಸ್ಟು ಅಂದ್ಕೊಳ್ಳಿ. ನೆಕ್ಸ್ಟು ನೀಡಲಿಂದ ಶೇಪ್ ಮಾಡ್ಕೊಳ್ಬೇಕು. ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ ಹೇಳ್ಬಿಟ್ಟು ಪೂರ್ತಿಯಾಗಿ ಈ ಥರ ಬೆರಳಿಂದ ಅಂದ್ಕೊಳ್ಳಿ. ಈ ಥರ ನೀಡಲಿಂದ ಸರಿ ಮಾಡ್ಕೊಳ್ಬೇಕು. ಇಲ್ಲಿ ಚಮಕಿ ಅವೆಲ್ಲ ಇರುತ್ತಲ್ಲ, ಬೇಗ ಶೇಪ್ ಬರೋದಿಲ್ಲ. ನೋಡಿ, ಈ ಥರ ಶೇಪ್ ಮಾಡ್ಕೊಂಡಿದ್ದಾದಮೇಲೆ ಇದ್ರ ಮೇಲ್ಗಡೆ ನಾವು ಸ್ಟಿಚಿಂಗ್ನ ಮಾಡ್ಕೊಳ್ಬೇಕು ಕರೆಕ್ಟಾಗಿ. ಮೇಲೊಲಿಗೆ ಹಾಕ್ಕೊಳ್ಳೋದ್ರಿಂದ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಪೂರ್ತಿ ನೆಕ್ ಪೂರ್ತಿ ಇದೇ ಥರನೇ ಸ್ಟಿಚ್ ಮಾಡ್ತಾ ಹೋಗೋಣ. ಇಲ್ಲಿ ಬ್ಲೌಸಿನ ಕೆಳಭಾಗದಲ್ಲಿ ಸ್ಟಿಚ್ ಮಾಡಿದ್ದಿಲ್ಲ, ಈಗ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಪೈಪಿಂಗ್ ಮಾಡಬೇಕಲ್ಲ, ಹಾಗಾಗಿ ಇಲ್ಲಿ ಉಲ್ಟಾ ಮಾಡ್ಕೊಂಡಿಲ್ಲ, ಹಾಗೇ ಕೈ ಬಿಟ್ಟಿದ್ದೆ. ಈಗ ಬ್ಲೌಸಿನ ಸುತ್ತಲೂ ಒಂದು ಸಾರಿ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಎಕ್ಸ್ಟ್ರಾ ಬಟ್ಟೆ ಕಾಣಿಸ್ತಾ ಇದೆಯಲ್ಲ, ಅದನ್ನು ಸಹ ಕಟ್ ಮಾಡ್ಕೊಳ್ಬೇಕು. ನೋಡಿ, ನಾನು ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಈಗ ಟಕ್ಸ್ ಮಾರ್ಕ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ನೆಕ್ಕಿಂದ ಇಲ್ಲಿಗೆ 4.25 ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ. ಫಸ್ಟು ಇಲ್ಲಿದ್ದ 4 ಇಂಚಿನಷ್ಟು ಉದ್ದ,
ಈ ಥರ ಮಾರ್ಕ್ ಹಾಕ್ಕೊಳ್ಳಿ. ನೆಕ್ಸ್ಟು ಇದೇ ಥರ ಇನ್ನೊಂದು ಸೈಡು ಬರಬೇಕಲ್ಲ, ಈ ಥರ ಬೆರಳಲ್ಲಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಇದನ್ನು ಅಳತೆ ಬೇಕಂದರೆ ನೀವು ಮಾಡ್ಕೊಳ್ಬೋದು. ಮಾಡಿಕೊಂಡು ಈಗ ಈ ಥರ ಉದ್ದ ಒಂದು ಲೈನ್ ಹಾಕ್ಕೊಳ್ಳಿ. ಇಲ್ಲಿ ಕಾಲು ಇಂಚಿನಷ್ಟು ಇಲ್ಲಾಂದರೆ ಅರ್ಧ ಇಂಚಿನಷ್ಟು ಅವ್ರದ್ದು ಬ್ಲೌಸಲ್ಲಿ ಎಷ್ಟು ಇರುತ್ತೆ ಹಿಡ್ದಿರ್ತಾರೆ ನೋಡಿಕೊಂಡು ಅಷ್ಟನ್ನು ನಾವಿಲ್ಲಿ ಟಕ್ಸ್ ಪಾಯಿಂಟನ್ನು ಹಿಡಿಬೇಕಾಗತ್ತೆ. ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈ 4 ಇಂಚಿನಷ್ಟು ಉದ್ದಕ್ಕೂ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ನಾನು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತಂದೇಳ್ಬಿಟ್ಟು ಸ್ಟಿಚಿಂಗ್ ವಿಡಿಯೋಗಳಲ್ಲಿ ಕ್ಲೀನಾಗಿ ತೋರಿಸ್ಕೊಟ್ಟಿದ್ದೀನಿ ನಿಧಾನವಾಗಿ. ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ, ಹೊಸಬರಾಗಿದ್ದರೆ ನೋಡಿ ಕಲ್ತ್ಕೊಳ್ಳಿ. ತುಂಬಾ ನಿಧಾನವಾಗಿ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಸ್ಟಿಚ್ ಮಾಡಬೇಕು, ಯಾವ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು. ಈಗ ಇದಕ್ಕೆ ಪೈಪಿಂಗ್ ಮಾಡಲಿಕ್ಕೆ ನಾನಿಲ್ಲಿ ಸ್ಟ್ರೈಟ್ ಬಟ್ಟೆ ತೊಗೊಂಡಿದ್ದೀನಿ. 1.5 ಇಂಚಿನಷ್ಟು ಬಟ್ಟೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟು ಇದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ಒಂದು ಸೈಡು 1/4 ಇಂಚಿನಷ್ಟು ಫೋಲ್ಡ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ ಪೂರ್ತಿಯಾಗಿ. ಇದು ರೆಡಿಯಾಗಿದೆ. ಈ ಥರ ಇಟ್ಕೊಂಡು ಈ ಬ್ಲೌಸ್ನ ಇದ್ರ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ನೆಕ್ಸ್ಟು ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ನಿಮಗೆ ಪೈಪಿಂಗು ಎಷ್ಟು ದಪ್ಪ ಬೇಕಾಗುತ್ತೆ ನೋಡಿಕೊಂಡು ಅಷ್ಟು ದಪ್ಪನ ನೀವಿಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ನಾನು ಪೈಪಿಂಗ್ ವಿಡಿಯೋನ ಒಂದು 2-3 ವಿಡಿಯೋಗಳಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸಪ್ರೇಟಾಗಿ ಬರೀ ಪೈಪಿಂಗ್ ವಿಡಿಯೋಗಳೇ ಇದ್ದಾವೆ, ಪ್ಲೇಲಿಸ್ಟಲ್ಲಿದೆ ಫ್ರೆಂಡ್ಸ್, ನೋಡಿ ಕಲ್ತ್ಕೊಳ್ಳಿ. ನಿಧಾನವಾಗಿ ತೋರಿಸ್ಕೊಟ್ಟಿದ್ದೀನಿ ಯಾವ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು, ಯಾವ ರೀತಿ ಇಟ್ಕೊಳ್ಬೇಕು ಬಟ್ಟೆನ ಅಂತಂದೇಳ್ಬಿಟ್ಟು ತೋರಿಸ್ಕೊಟ್ಟಿದ್ದೀನಿ. ಈ ಥರ ಕಂಪ್ಲೀಟಾಗಿ ಪೈಪಿಂಗ್ನ ಮಾಡ್ಕೊಳ್ಬೇಕಾಗುತ್ತೆ ಬ್ಲೌಸ್ ಕೆಳಗಡೆ. ನಾನಿಲ್ಲಿ ಕ್ರಾಸ್ ಪಟ್ಟಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಜಾಯಿಂಟ್ ಮಾಡಬೇಕಲ್ಲ, ಶಾರ್ಟೇಜ್ ಆದರೆ ನೀವು ಯಾವ ಥರ ಜಾಯಿಂಟ್ ಮಾಡ್ತೀರಂತ ನಿಮಗೆ ತೋರಿಸೋದಕ್ಕೋಸ್ಕರ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಇಂಟು ಥರ ಇಟ್ಕೊಳ್ಬೇಕು. ಇದನ್ನು ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ಕರೆಕ್ಟಾಗಿ ಸ್ಟ್ರೈಟಾಗಿ ಬರುತ್ತೆ. ಓಪನ್ ಮಾಡಿದಾಗ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು. ಇದನ್ನು ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಈ ಥರ ಫುಲ್ ಎಷ್ಟು ಉದ್ದನಾದರೂ ಇದೇ ಥರನೇ ಜಾಯಿಂಟ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೋದು. ಈಗ ಪೈಪಿಂಗ್ ಮಾಡಲಿಕ್ಕೆ ನಾನಿಲ್ಲಿ ಬ್ಲೌಸಿನ ಮೇಲ್ಭಾಗದಿಂದ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಥರ ಸ್ವಲ್ಪ ಬಟ್ಟೆನ ಬಿಟ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ. ತುದಿಗೆ ಸ್ಟಿಚ್ ಮಾಡ್ಕೊಳ್ಬೇಕು. ಎಷ್ಟು ಸಾಧ್ಯನೋ ಅಷ್ಟು ತುದಿಗೆ ಸ್ಟಿಚ್ ಮಾಡ್ಕೊಳ್ಳಿ. ರೌಂಡು ಶೇಪು ಚೆನ್ನಾಗಿ ಬರುತ್ತೆ. ಇದು ಯಾವ ಶೇಪಲ್ಲಿದೆ ಅದೇ ಶೇಪಿಗೆ ಈ ಥರ ಬಟ್ಟೆನ ಕೊಡ್ತಾ ಸ್ಟಿಚ್ ಮಾಡ್ತಾ ಹೋಗಬೇಕು.
ಈ ಥರ ಫೋಲ್ಡ್ ಮಾಡಿಕೊಂಡು ಮೇನ್ ಬಟ್ಟೆ ಮೇಲೆ ಸ್ಟಿಚ್ ಮಾಡ್ಕೊಳ್ಬೇಕು. ಪೈಪಿಂಗ್ ಮೇಲೆ ಸ್ಟಿಚ್ ಮಾಡಬಾರ್ದು, ಫ್ಲ್ಯಾಟ್ ಆಗಿಬಿಡುತ್ತೆ, ನೋಡ್ಕೊಳ್ಬೇಕು. ಅದ್ರ ಪಕ್ಕದಲ್ಲೇ ನಾವು ಸ್ಟಿಚಿಂಗ್ ಬೀಳ್ತಾ ಇದೆಯಾ ಅಂತ ನೋಡ್ಕೊತ ಸ್ಟಿಚ್ ಮಾಡ್ಕೊಳ್ಬೇಕು. ಜಸ್ಟ್ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಅಷ್ಟೇ. ಫೋಲ್ಡ್ ಮಾಡಿ ಕೆಳಗಡೆ ಬೆರಳ ಹತ್ರ ಈ ಥರ ಇಟ್ಕೊಂಡ್ರೆ ಆಯಿತು. ದುಂಡಿಗೆ ರೌಂಡ್ ಶೇಪಲ್ಲಿ ಬರುತ್ತೆ. ನಾನಿಲ್ಲಿ ಡಿಸೈನ್ ಮಾಡಲಿಕ್ಕೆ ನೋಡಿ 1/4 ಇಂಚಿಗೆ 1 ಕಡ್ಡಿ ಕಡಿಮೆ ಇದೆ ಅಷ್ಟೇ. ಈ ಥರ ಪೂರ್ತಿಯಾಗಿ ಒಂದೇ ಅಳತೆಗೆ ಕಟ್ ಮಾಡ್ಕೊಳ್ಬೇಕು. ಇನ್ನು 1 ಇಂಚಿನಷ್ಟು ಬಟ್ಟೆ ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. 3/4 ಇಂಚಿನಷ್ಟು ಬಟ್ಟೆ ತೊಗೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ನೀವು ಇಲ್ಲಿ ಮಾಡ್ಕೊಳ್ಬೋದು. ಈ ಥರ 2 ಸಾರಿ ಫೋಲ್ಡ್ ಮಾಡ್ಕೊಳ್ಳಿ ಸಣ್ಣದಾಗಿ. ಕೂಳೆ ಒಳಕ್ಕೆ ಹೋಗಬೇಕು, ಸಾಧ್ಯವಾದಷ್ಟು ಒಳಕ್ಕೆ ಹೋಗೋ ಥರ ನೋಡಿಕೊಂಡು ಫೋಲ್ಡ್ ಮಾಡ್ಕೊಳ್ಬೇಕು. ಈ ಥರ ಪೂರ್ತಿಯಾಗಿ ನಾನು ಡಿಸೈನ್ಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಅಷ್ಟನ್ನು ಇಲ್ಲಿ ಸ್ಟಿಚ್ ಮಾಡ್ಕೊಳ್ಬೇಕು. 1-2 ಸಾರಿ ಫೋಲ್ಡ್ ಮಾಡಿಕೊಂಡ್ರೆ ಕೂಳೆ ಒಳಕ್ಕೆ ಹೋಗುತ್ತೆ. ನೋಡಿ ಈ ಥರ ಇಷ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಡಿಸೈನಿಗೆ ತೋರಿಸ್ತೀನಿ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು. ನೋಡಿ ಈ ಥರ ಇರುತ್ತಲ್ಲ, ಇದನ್ನು ಇಲ್ಲಿ ಇಟ್ಕೊಳ್ಬೇಕು. ಈ ಶೇಪಿಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ಒಂದು ಅರ್ಧ ಇಂಚಿನಷ್ಟು ಬಟ್ಟೆ ಒಳಗೆ ಕಳಿಸ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಇನ್ನೊಂದು ಇದೇ ಥರನೇ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ತೋರಿಸ್ತೀನಿ. ನಾವು ಬರೀ ಅದು ಅಷ್ಟು ಏನು ಲೇಸ್ ಇರುತ್ತಲ್ಲ ಅಷ್ಟಕ್ಕೇ ಸ್ಟಿಚ್ ಮಾಡ್ಕೊಳ್ಬೇಕು. ಒಂದು 2-3 ಸಾರಿ ಹಿಂದಕ್ಕೆ ಮುಂದಕ್ಕೆ ಮಷಿನ್ ಇದು ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು ಟೈಟ್ ಆಗೋ ಥರ. ಈಗ ಇನ್ನೊಂದನ್ನು ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ. ಈಗ ಇದೇ ನೀಟಿಗೆ ಇಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿ ಇನ್ನೊಂದು ಅಷ್ಟೇ, ಅಳತೆನ ನೋಡಿಕೊಂಡು ಈ ಥರ ಕೈ ಈ ಥರ ಅಗಲಿಸ್ಬಿಟ್ಟು ಬ್ಲೌಸಿಂದು ಕರೆಕ್ಟಾಗಿ ಅಳತೆ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಜಾಸ್ತಿ ಲೂಸು ಬಿಡಬಾರ್ದು, ಟೈಟು ಮಾಡ್ಕೊಳ್ಬಾರ್ದು. ಒಂದು ಸ್ವಲ್ಪ ಬಟ್ಟೆ ಉಳಿಸ್ಕೊಳ್ಳಿ. ಟೈಟ್ ಆದರೆ ಮತ್ತೆ ಬಿಚ್ಚಿ ಮತ್ತೆ ಸ್ಟಿಚ್ ಮಾಡ್ಕೊಳ್ಬೋದು, ರೆಡಿ ಮಾಡ್ಕೊಳ್ಬೋದು. ಒಳಗಡೆ ಒಂದು ಸ್ವಲ್ಪ ಉಳಿಸ್ಕೊಂಡಿರಿ, ಒಂದು 2 ಇಂಚಿನಷ್ಟು. ಬಿಗ್ನರ್ಸ್ ಆದರೆ ಆ ಥರ ಮಾಡ್ಕೊಳ್ಳಿ. ಪ್ರಾಕ್ಟೀಸ್ ಇದ್ದರು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ತಾರೆ. ಈಗ ಇನ್ನೊಂದಕ್ಕೂ ಇದೇ ಥರನೇ ಲೇಸ್ ಹಚ್ಕೊಂಡಿದ್ದೀನಿ. ಈ ಲೇಸ್ ಇದೆಯಲ್ಲ ಇಲ್ಲಿ ಮೇಲ್ಗಡೆ ನೋಡಿ, ಇಲ್ಲಿ ಜಾಯಿಂಟ್ ಮಾಡ್ಕೊಂಡಿರ್ತೀವಲ್ಲ ಇದನ್ನು ಈ ಥರ ತೊಗೊಂಡು ಇಲ್ಲೊಂದು ಶೇಪ್ ಇದೆ ನೋಡಿ ಫಸ್ಟಿಂದು, ಇದಕ್ಕೆ ಸ್ಟಿಚ್ ಮಾಡ್ಕೊಳ್ಬೇಕು. ಕರೆಕ್ಟಾಗಿ ಈ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಒಂದು ಪಿನ್ ಹಾಕ್ಕೊಂಬಿಡಿ, ಇಲ್ಲಾಂದರೆ ಕೈಯಲ್ಲೇ ಈ ಥರ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೋದು, ಬೇಗನೆ ಆಗುತ್ತೆ. ಈಗ ನೆಕ್ಸ್ಟು ಇನ್ನೊಂದು ಇದೆಯಲ್ಲ ಈ ಶೇಪಿಗೆ ಸ್ಟಿಚ್ ಮಾಡ್ಕೊಳ್ಬೇಕು. ನಮಗೆ ಈ ಥರ ಲೇಸ್ ಹಚ್ಚೋದ್ರಿಂದ ಪೆಟಲ್ಸಿನ ದಳಗಳ ಥರ ಕಾಣಿಸುತ್ತೆ. ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಇದನ್ನು ದಾರ ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ರೆಡಿಯಾಗಿದೆಯಲ್ಲ. ಈಗ ಈ ಅಷ್ಟು ಲೇಸ್ಗಳನ್ನ ಸೆಂಟ್ರಿಗೆ ಕರೆಕ್ಟಾಗಿ ಸೆಂಟ್ರಿಗೇ ಈ ಥರ ಜೋಡಿಸಿಟ್ಕೊಳ್ಬೇಕು. ಒಂದೊಂದನ್ನೇ ಇಟ್ಕೊಳ್ಳಿ. ಫಸ್ಟು ನಿಧಾನವಾಗಿ ನೋಡಿಕೊಂಡು ಸೆಂಟ್ರಿಗೆ ನೋಡ್ಕೊಳ್ಬೇಕು. ಈ ಥರ ಫಸ್ಟು ಈ 3 ಲೇಸ್ಗಳನ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಸೂಜಿ ದಾರದಿಂದ ಟೈಟ್ ಆಗೋ ಥರ
ಹೊಲ್ಕೊಂಬಿಡಿ. ನಾನಿಲ್ಲಿ ಗ್ರೀನ್ ಬಟ್ಟೆನ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸು. ಸ್ವಲ್ಪ ಡಾರ್ಕ್ ಕಲರ್ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಕಲರ್ ಮ್ಯಾಚಿಂಗು ಗ್ರೀನ್ ಇರೋದ್ರಿಂದ. ವಿಡಿಯೋದಲ್ಲಿ ಬ್ಲ್ಯಾಕ್ ಕಾಣಿಸ್ತಾ ಇದೆ, ಇದು ಡಾರ್ಕ್ ಗ್ರೀನ್. ಇದು ಈ ಥರ ಇನ್ನೊಂದು ಇದೆಯಲ್ಲ ಲೇಸು, ಇದನ್ನು ಸಹ ಇದೇ ಥರನೇ ಹಿಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ಫುಲ್ ಟೈಟ್ ಆಗೋ ಥರ ಈ ಥರ ಫೋಲ್ಡ್ ಮಾಡಿಕೊಂಡು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಅದು ಎಕ್ಸ್ಟ್ರಾ ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೊಂಬಿಡಿ. ಸ್ವಲ್ಪನೇ ಉಳಿಸ್ಬಿಟ್ಟು ಒಂದು 1/4 ಇಂಚಿನಷ್ಟು ಇಲ್ಲಿ ಉಳಿಸ್ಕೊಂಡು ಕಟ್ ಮಾಡ್ಕೊಳ್ಬೇಕು. ಇದು ಎಕ್ಸ್ಟ್ರಾ ಬೇಡ, ಇಷ್ಟಕ್ಕೇ ಸ್ಟಾಪ್ ಕಟ್ ಮಾಡ್ಕೊಂಬಿಡಿ, ಸಾಕಾಗುತ್ತೆ. ಒಂದೆರಡು ಸರಿ ಗಂಟು ಹಾಕ್ಕೊಂಬಿಟ್ರೆ ಫುಲ್ ಟೈಟ್ ಆಗುತ್ತಲ್ಲ. ನೆಕ್ಸ್ಟ್ ಇದಕ್ಕೆ ಡಿಸೈನ್ ಮಾಡ್ಕೊಳ್ಬೇಕು. ನೋಡಿ, ಒಂದು ಬೀಡು, ಒಂದು ಫ್ಲವರ್ ಬೀಡು ಮತ್ತು ಬ್ಲೌಸ್ ಮ್ಯಾಚಿಂಗಿಂದು 2 ಕಲರು ಹಾಕ್ತಾಯಿದ್ದೀನಿ. ಈ ಥರ ನೀವು ಬೀಡ್ಸ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಅಂಗಡಿ ಶಾಪಲ್ಲೇ ಸಿಗ್ತಾವಲ್ಲ ರೆಡಿ, ಆ ಥರನಾದರೂ ನೀವು ಸ್ಟಿಚ್ ಮಾಡ್ಕೊಳ್ಬೋದು ತಂದು. ಈ ಥರ ನೀವು ಮನೆಯಲ್ಲೇ ಮಾಡ್ಕೊಳ್ಳಿ, ಈಸಿ ಆಗುತ್ತೆ, ಚೀಪ್ ಆಗುತ್ತೆ ನಿಮಗಿನ್ನೂ ಡಿಸೈನ್ ಈ ಥರ ಮಾಡ್ಕೊಳ್ಳೋದ್ರಿಂದ. ಇದೇ ಥರ ಸೇಮ್ ಪ್ರೊಸೀಜರಲ್ಲಿ ನಾನು ಎಲ್ಲ ಪೆಟಲ್ಸ್ಗಳಿಗೂ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ. ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ನಿಮಗೆ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗಿನ ಟ್ರೆಂಡು ತುಂಬಾ ಈಸಿಯಾಗಿದೆ, ಟ್ರೈ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಇದೇ ಥರ ಹೊಸ ಹೊಸ ಡಿಸೈನ್ಸ್ಗಳನ್ನ ತೋರಿಸ್ತಾ ಹೋಗ್ತೀನಿ. ಇದೇನು ತುಂಬ ಕಷ್ಟ ಏನಿಲ್ಲ ಫ್ರೆಂಡ್ಸ್, ತುಂಬ ಈಸಿಯಾಗಿದೆ. ಕಮೆಂಟ್ಸ್ ಮಾಡಿದ್ರಿ ಒಂದಿಬ್ಬರು ಕಷ್ಟ ಆಗ್ಬೋದು ಅಂತ, ತುಂಬಾ ಈಸಿಯಾಗಿದೆ, ಅದಕ್ಕೆ ಹಾಗಾಗಿ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ, ಈ ಥರ ಕಂಪ್ಲೀಟ್ ಆಗಿದೆ. ಈ ಥರ ಬೀಡ್ಸ್ಗಳನ್ನ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು, ಹಾಗೇನೂ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಹಾಕೊಳ್ಳೋದ್ರಿಂದ ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಷ್ಟೇ.